ಬೆಳಗಾವಿ ಲೋಕಸಭಾ ಚುನಾವಣೆ ಅಖಾಡದಲ್ಲಿ ಲೋಕಲ್ ವಾರ್ ಜೋರಾಗಿತ್ತು. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯವರಲ್ಲ ಅಂತ ವಿಪಕ್ಷದವರು ಟೀಕೆ ಮಾಡ್ತಾನೆ ಇದ್ದರು. ಆದರೆ ಜಗದೀಶ್ ಶೆಟ್ಟರ್ ಅವರು ಒಂದು ಮಾತು ಹೇಳಿದರು, ನಾನು ಬೆಳಗಾವಿಯಲ್ಲೇ ಮನೆ ಮಾಡ್ತೀನಿ ಅಂತ. ಕೊಟ್ಟ ಮಾತಿನಂತೆ ಏನು ಈಗ ಬೆಳಗಾವಿಯಲ್ಲೇ ಮನೆ ಮಾಡಿದ್ದಾರೆ. ಅದರಲ್ಲೂ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕುಮಾರಸ್ವಾಮಿ ಲೇಔಟ್ನಲ್ಲಿ ಮನೆ ಮಾಡಿದ್ದು. ಯುಗಾದಿ ಹಬ್ಬದಂದು ಪೂಜೆಯನ್ನು ಸಹ ನೆರವೇರಿಸಿದ್ದಾರೆ. ಸರ್, ಈಗ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಈ ಹೊಸ ವರ್ಷದಲ್ಲಿ ಹರ್ಷ ತರಲಿ ಅಂಥೇಳಿ ಮತ್ತೊಮ್ಮೆ ನಾಡಿನ ಜನತೆಗೆ ನಾನು ಯುಗಾದಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸರ್, ಈಗ ನಿಮಗೆ ಟಿಕೆಟ್ ದೊರೆಯುತ್ತಿದ್ದಂತೆ ಅಂದರೆ ಲೋಕಲ್ ವಾರ್ ಒಂದು ರೀತಿ ಶುರುವಾಗಿತ್ತು. ಪಕ್ಷದವರು ಒಳಗಡೆನೂ ಟೀಕೆ ಮಾಡ್ತಾಯಿದ್ರು, ವಿಪಕ್ಷದವರು ಟೀಕೆ ಮಾಡ್ತಾಯಿದ್ರು. ಈಗ ಕೊಟ್ಟ ಮಾತಿನಂತೆ ಮನೆ ಮಾಡಿದಿರಿ, ಏನು ಹೇಳ್ತೀರಿ? ಏನಿಲ್ಲ, ಇದು ಸಹಜವಾದಂಥ ಪ್ರೊಸೆಸ್. ಇದೇನು ಭಾಳ ವಿಶೇಷವಾದಂಥದ್ದಲ್ಲ. ಯಾಕಂದರೆ ನನಗೊಂದು ವಿಲ್ ಪವರ್ ಇದೆ. ಇಲ್ಲಿ ಯಾವ ಕ್ಷೇತ್ರದಲ್ಲಿ ನಾನು ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತೀನೋ ಅಲ್ಲಿ ಜನರಿಗೆ ಭಾಳ ಹತ್ತಿರದಿಂದ ಸಿಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮನೆ ಗೃಹ ಪ್ರವೇಶ ಮಾಡುವಂಥದ್ದು ನಾನು ಮಾಡಿದ್ದೇನೆ. ಹೀಗಾಗಿ ನಿರಂತರವಾದಂಥ ಜನತೆಯ ಸಂಪರ್ಕ ಇಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಅದರಲ್ಲೂ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನೆ ಮಾಡಿರುವಂಥದ್ದು ಒಂದು ರೀತಿ ಜನರಿಗೂ ಕುತೂಹಲ. ಇಲ್ಲ, ಇದು ಎಲ್ಲಿ ಹತ್ತಿರ ಆಗ್ತದೆ. ಇವತ್ತು ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಮೇನ್ ಸೆಂಟರ್ ಇದೆಯಲ್ಲ ಬೆಳಗಾವಿ ಎಂಟ್ರೆನ್ಸ್, ಅಲ್ಲಿಂದ ಒಂದು 10 ನಿಮಿಷ ಅಷ್ಟೇ. ಇದು ಜನರಿಗೆ ಬಂದು ಹೋಗಲಿಕ್ಕೆ ಅನುಕೂಲ ಇರುವಂಥ ಮನೆ ಮಾಡಿದ್ದೇನೆ. ಮತ್ತು ನಮಗೆ ಇರಲಿಕ್ಕೆ ಒಂದು ಅನುಕೂಲ ಇರುವಂಥ ಮನೆ ಮಾಡಿದ್ದೇನೆ. ಅದು ಟೆಕ್ನಿಕಲಿ ಗ್ರಾಮೀಣ ಕ್ಷೇತ್ರ ಬರ್ತದೋ ಅಥವಾ ನಗರದಲ್ಲಿ ಬರ್ತದೋ ಆ ಪ್ರಶ್ನೆ ಅಲ್ಲ. ಪಬ್ಲಿಕ್ ಜನರಿಗೆ ಅನುಕೂಲ ಆಗುವಂಥದ್ದು ಮತ್ತು ಓವರಾಲ್ ಈ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಈ ಮನೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತದೆ. ಮತ್ತೊಂದೆಡೆ ವಿಪಕ್ಷದವರು ಪದೇ ಪದೇ ಒಂದೇ ಟೀಕೆ ಮಾಡ್ತಾರೆ. ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಅವರ ಕೊಡುಗೆ ಏನು? ಅವರು 2 ಬಾರಿ ಉಸ್ತುವಾರಿ ಸಚಿವರಾಗಿ ಸಭೆಗಳಲ್ಲಿ ಹೇಳಿದ್ದೇನೆ. ನಾನು ಲೀಡರ್ ಆಫ್ ಅಪೋಸಿಷನ್ ಕೆಲಸ ಮಾಡಿದ್ದೇನೆ. ಫಸ್ಟ್ ಟೈಮ್ ಲೀಡರ್ ಆಫ್ ಅಪೋಸಿಷನ್ ಕೆಲಸ ಮಾಡೋದು ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದರು. ನಾವಿಬ್ಬರೂ ಕೂಡಿ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ಇಲ್ಲಿ ಈ ಭಾಗದ ಇಶ್ಯೂಗಳ ಬಗ್ಗೆ ಅಸೆಂಬ್ಲಿಯಲ್ಲಿ ಹೋರಾಟ ಮಾಡಿದ್ವಿ. ರೈತರ ಸಮಸ್ಯೆ ಬರಲಿ ಮತ್ತು ಕಳಸಾ ಬಂಡೂರಿ ಮಾದಾಯಿ ವಿಚಾರ ಇರಲಿ ಅಥವಾ ಇನ್ನಿತರ ಯಾವುದೇ ವಿಚಾರ, ಬೆಳಗಾವಿ ನಗರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಯಾವುದೇ ವಿಚಾರವನ್ನು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿ ಜನರ ಧ್ವನಿಯಾಗಿ ಕೆಲಸನೂ ಮಾಡಿದ್ದೇನೆ. ಪಕ್ಷದ ಸಂಘಟನೆ ಮಾಡಿದ್ದೀನಿ. ಮತ್ತು 2ನೇ ಬಾರಿ ಇಲ್ಲಿ ಲೀಡರ್ ಆಫ್ ಅಪೋಸಿಷನ್ ಆದಾಗೂ ಸಹಿತ ಬೆಳಗಾವಿ ಹಿತಾಸಕ್ತಿಗೆ ಪೂರಕವಾಗಿ ನಾನು ಕೆಲಸ ಮಾಡಿದ್ದೇನೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ, ಅದರಲ್ಲಿ ಒಂದು ಸಲ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಏನೋ ಉಸ್ತುವಾರಿ ಮಂತ್ರಿ ಇದ್ದೆ. ಆವಾಗ ಫ್ಲಡ್ಡು ಅದೆಲ್ಲ ಬಂದಂಥ ಸಂದರ್ಭದಲ್ಲಿ ನೆರೆ ಹಾವಳಿ ಬಂದಾಗ ಜನರ ಬಳಿಗೆ ಹೋಗಿ, ರೈತರ ಬಳಿಗೆ ಹೋಗಿ, ಬೆಳೆ ನಷ್ಟ ಆದಾಗ, ಆಸ್ತಿ ಪಾಸ್ತಿ ನಷ್ಟ ಆದಾಗ ಅದಕ್ಕೆ ಸರಿಯಾದಂಥ ಪರಿಹಾರ ಕೊಡೋ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ನಾನು ಮಾಡಿದೆ. ಮತ್ತು 2ನೇ ಬಾರಿ ಉಸ್ತುವಾರಿ ಸಚಿವನಿದ್ದಾಗ, ಅಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಉಸ್ತುವಾರಿ ಸಚಿವನಿದ್ದೆ. ಆವಾಗ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಆ ಕೋವಿಡ್ದ ನಿಯಂತ್ರಣ ಮಾಡಲಿಕ್ಕೆ ಏನೇನು ಉಪಕ್ರಮ ಕೈಗೊಳ್ಳಬೇಕು ಆ ಕೆಲಸವನ್ನು ಮಾಡಿದೆ. ಅಷ್ಟೇ ಅಲ್ಲ, ಈ ಒಂದು ಆಕ್ಸಿಜನ್ ಕೊರತೆ ಆದಾಗ ಇಡೀ ರಾಜ್ಯದ ಆಕ್ಸಿಜನ್ ಕೊರತೆ ನಿವಾರಣೆ ಮಾಡಲಿಕ್ಕೆ ನನ್ನ ನೇತೃತ್ವದಲ್ಲಿ ಒಂದು ಕಮಿಟಿನೂ ಮಾಡಿದರು ಯಡಿಯೂರಪ್ಪನವರು. ಆವಾಗ ಇಡೀ ರಾಜ್ಯ ಸುತ್ತಾಕಿದ್ದೇನೆ. ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಬಂದಿದ್ದೇನೆ ಮತ್ತು ಪ್ರತಿ ವಾರ 2 ಸಲ ಮೀಟಿಂಗ್ ಮಾಡ್ತಿದ್ದೆ. ಎಲ್ಲಿ ಏನು ತೊಂದರೆ ಆಗಿದೆ ಅಂತ ನಿವಾರಣೆ ಮಾಡುವಂಥ ಕೆಲಸ ಮಾಡಿದೆ. ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಕೋವಿಡ್ದ ನಿಯಂತ್ರಣ ತರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನ ನಾನು ಮಾಡಿದ್ದೇನೆ. ಮತ್ತು ಸ್ಪೀಕರ್ ಇದ್ದಾಗ ಸುವರ್ಣಸೌಧ ನಿರ್ಮಾಣ ಮಾಡುವಂಥದ್ದಕ್ಕೆ ಜಾಗದ ಡಿಸ್ಪ್ಯೂಟ್ ಇದ್ದಾಗ ಅದೇ ಜಾಗವನ್ನು ನಾನು ರಿಕಮೆಂಡ್ ಮಾಡಿದ್ರಿಂದ ನನ್ನ ಕಮಿಟಿಯವರು ಇವತ್ತು ಅಲ್ಲಿ ಸುವರ್ಣಸೌಧ ನಿರ್ಮಾಣ ಆಗಿದೆ. ಮತ್ತು ಅದು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಇದ್ದೆ. ನನ್ನ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು. ಹೀಗಾಗಿ ಈ ಒಂದು ಸುವರ್ಣಸೌಧ ನಿರ್ಮಾಣ ಆಗಿದ್ದರಿಂದ ಒಂದು ಪೊಲಿಟಿಕಲಿ ಇಂಪಾರ್ಟೆನ್ಸ್ ಬಂದದ್ದು ಬೆಳಗಾವಿಗೆ 2ನೇ ರಾಜಧಾನಿ ಅಂಥೇಳಿ. ಅದಕ್ಕೆ ಮೂಲ ಕಾರಣೀಕರ್ತ ಯಡಿಯೂರಪ್ಪನವರು, ನಾವು, ಕುಮಾರಸ್ವಾಮಿ ಎಲ್ಲರೂ ಇದ್ದಾರೆ. ಹೀಗಾಗಿ ಅದರಲ್ಲಿ ಸ್ಪೀಕರ್ ಇದ್ದಾಗ ಭಾಳ ಪ್ರಮುಖವಾದಂಥ, ನೀವು ಬೇಕಾದ್ರೆ ಇದ್ರದ್ದು ಸುವರ್ಣಸೌಧದ್ದು ಬಿಲ್ಡಿಂಗ್ ಪ್ಲ್ಯಾನ್ ತೆಗೆದು ನೋಡಿರಿ, ಒರಿಜಿನಲ್. ಅದು ಯಡಿಯೂರಪ್ಪನವ್ರು ಹೇಳಿದರು, ಜಗದೀಶ್ ಶೆಟ್ಟರು ಸ್ಪೀಕರ್ ಇದ್ದಾರಲ್ಲ ಅವ್ರು ತೋರಿಸ್ರಿ, ಅದು ಹೆಂಗೆ ಸರಿಯಾಗಿ ಅವರಿಗೆ ಕನ್ವೀನಿಯಂಟ್ ಆಗಿದೆ ಇಲ್ಲೋ ನೋಡಿಕೊಂಡು ಪ್ಲ್ಯಾನ್ ಸರಿ ತಿಳ್ಕೊಂಡು ಅವರು ಸಿಗ್ನೇಚರ್ ಮಾಡಿದ ಮೇಲೆ ಫೈನಲ್ ಮಾಡ್ರಿ ಅಂತ ಹೇಳಿದರು. ನನ್ನ ಒರಿಜಿನಲ್ ಪ್ಲ್ಯಾನಲ್ಲಿ ನನ್ನ ಸಿಗ್ನೇಚರ್ ಇದೆ. ಹೀಗಾಗಿ ಇದು ಸುವರ್ಣಸೌಧ ನಿರ್ಮಾಣಕ್ಕೆ ಮುಖ್ಯವಾಗಿ ನನ್ನ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ನಾನು ಹೇಳ್ತೀನಿ. ಬೆಳಗಾವಿ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಪ್ರಥಮ ಹಂತದ ಅಂದರೆ ಕಾರ್ಯಕರ್ತರ ಸಭೆಯನ್ನು ನಡೆಸಿ ಇದನ್ನು ಮಾಡಿದ್ದೀರಾ, ಸಭೆಯನ್ನು ಮಾಡಿದ್ದೀರಾ ಆಲ್ಮೋಸ್ಟ್. ಈಗ ಸೊ ಕಾರ್ಯಕರ್ತರ ಉತ್ಸಾಹ ಅವ್ರ ಬಗ್ಗೆ ಏನು ವ್ಯಕ್ತ ಆಗ್ತಾಯಿದೆ ಸರ್? ನೋಡಿ, ಎಲ್ಲಿ ಹೋದಲ್ಲಿ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ.
ಮತ್ತು ಜನರ ಬೆಂಬಲ, ಯುವಕರ ಬೆಂಬಲ, ಮಹಿಳೆಯರ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ. ನಾನೇನು ನಿರೀಕ್ಷೆ ಮಾಡಿದ್ದೆ ಅದನ್ನು ಮೀರಿ ಇವತ್ತು ಬೆಂಬಲ ಸಿಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೇ ಪ್ರಚಾರಕ್ಕೆ ಹೋದ್ರೂ ಸಹ ಒಂದೇ ಮಾತು ಹೇಳ್ತಾರೆ, ಕಳೆದ 9 ತಿಂಗಳಿಂದ ನಮ್ಮ ಪಕ್ಷಕ್ಕೆ ಬಂದರು, ಈಗ ಹೊಳ್ಳಿ ಇಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಅವಾಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಂತ ಹೇಳಿದ್ರು, ಈಗ ಅವರಿಗೆ ಯಾವ ನೈತಿಕತೆ ಬದ್ಧತೆ ಇದೆ ಅಂತ ಈಗೆಲ್ಲ ಪ್ರಶ್ನೆ ಮಾಡ್ತಾರೆ. ನಾವು ಒಂದು ಕೇಳ್ತೀನಿ, ಬಹುಶಃ ನನ್ನ ಹೇಳಿಕೆಗಳನ್ನು ಅವರು ಸ್ಟಡಿ ಮಾಡ್ಕೊಳ್ಳಿ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಂತ ಎಂದೂ ನನ್ನ ಹೇಳಿಕೆಯಲ್ಲಿ ಎಲ್ಲಿ ಹೇಳಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ ನಾನು ಟೀಕೆ ಮಾಡಿಲ್ಲ, ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡಿಲ್ಲ, ಅಮಿತ್ ಶಾ ಅವ್ರನ್ನ ಟೀಕೆ ಮಾಡಿಲ್ಲ, ನಡ್ಡಾಜಿಯವ್ರನ್ನ ಟೀಕೆ ಮಾಡಿಲ್ಲ. ಬಹುಶಃ ಆ ಹೇಳಿಕೆಗಳನ್ನು ತೆಗೆದು ನೋಡಿಬಿಟ್ರೆ ಅವ್ರು ಯಾರು ತೆಗೆದು, ಬಹುಶಃ ಸುಮ್ಮನೆ ಟೀಕೆ ಮಾಡೋದಕ್ಕೆ ಟೀಕೆ ಮಾಡಬಾರ್ದು, ಅಪಪ್ರಚಾರ ಮಾಡಲಿಕ್ಕೆ ಮಾಡಬಾರ್ದು. ನನ್ನ ಹೇಳಿಕೆಯನ್ನು ತೆಗೆದು ಸ್ಟೇಟ್ಮೆಂಟ್ ತೆಗೆದು ಸ್ಟಡಿ ಮಾಡಿ ಹೇಳಿಕೆ ಕೊಟ್ಟರೆ ಅವರ ಸ್ಥಾನಕ್ಕೂ ಒಂದು ಒಳ್ಳೆಯ ರೀತಿ ಗೌರವ ಬರ್ತದೆ. ಈಗ ಮತ್ತೊಂದೆಡೆ ಸರ್, ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಾತಿ ರಾಜಕಾರಣ ಸಹ ಭಾಳ ಸದ್ದು ಮಾಡ್ತಾ ಇದೆ. ಬಣಜಿಗ, ಪಂಚಮಸಾಲಿ ಈ ರೀತಿ ಎಲ್ಲ ನೋಡಿ, ಇದು ಲೋಕಸಭಾ ಚುನಾವಣೆ, ಯಾವುದೋ MLA ಚುನಾವಣೆ ಅಥವಾ ZP ತಾಲೂಕು ಪಂಚಾಯತಿ ಚುನಾವಣೆ, ಮಹಾನಗರ ನಗರಸಭೆ ಚುನಾವಣೆ ಅಲ್ಲ. ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿ ಜಾತಿ ರಾಜಕಾರಣ ಮತ್ತೊಂದು ವೈಯಕ್ತಿಕವಾದ ಪ್ರಭಾವ ಬೀಳಲಿರ್ತದೆ. ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದೇಶದ ಹಿತದೃಷ್ಟಿ, ದೇಶದ ರಾಷ್ಟ್ರೀಯ ವಿಚಾರಧಾರೆ ಇರ್ಬೋದು, ಮತ್ತು ದೇಶದ ಸಂರಕ್ಷಣೆ ಇರ್ಬೋದು, ದೇಶಕ್ಕೆ ನಾಯಕತ್ವ ಯಾರು ಬೇಕು ಅನ್ನುವಂಥದ್ದು, ಇದೆಲ್ಲ ತೀರ್ಮಾನಗಳು ಇಲ್ಲಿ ಆಗುವಂಥದ್ದು. ಹೀಗಾಗಿ ಇವತ್ತು ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ಎಷ್ಟೋ ಕಡೆ ನೋಡಿದ್ದೀನಿ, ಜನರು ಕೇಳಿದಾಗ ಗ್ಯಾರಂಟಿ ಬಗ್ಗೆ, ಗ್ಯಾರಂಟಿ ರಾಜ್ಯ ಸರ್ಕಾರದ ಬಿಡ್ರಿ, ನಾವು ಈಗ ದೇಶದ ನೋಡಬೇಕು, ದೇಶಕ್ಕೆ ಮೋದಿ ಬೇಕಂತ ಹೇಳಿದ್ದಾರೆ ಎಷ್ಟೋ ಜನ, ಭಾಳಷ್ಟು ಜನ ಹೇಳ್ತಾರೆ. ಹೀಗಾಗಿ ಇದು ರಾಷ್ಟ್ರದ ಚುನಾವಣೆ, ದೇಶದ ಭವಿಷ್ಯದ ತೀರ್ಮಾನ ಮಾಡುವಂಥದ್ದು. ಇಲ್ಲಿ ಜಾತಿ ಮತ್ತೊಂದು ಅಬೋವ್ ಕಾಸ್ಟ್ ಪೊಲಿಟಿಕ್ಸ್, ಅಬೋವ್ ಕಾಸ್ಟ್ ಕ್ರೀಡ್. ಲಾಸ್ಟ್ ಕ್ವಶನ್ ಸರ್, ಬೆಳಗಾವಿ ಸಂಸದರಾಗಿ ಆಯ್ಕೆ ಆದರೆ ಈ ಭಾಗದಲ್ಲಿ ಒಂದು ಕೆಲಸ ಮಾಡಬೇಕು ಅನ್ನೋದೊಂದು ಏನಾದರೂ ಕನಸು, ಈಗ ಈ ಭಾಗದಲ್ಲಿ ಇರೋದಂದರೆ ಮಹದಾಯಿ ಆಗಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು ಇದೆ, ನಿಮ್ಮದೊಂದು ವಿಷನ್ ಸರ್, ಅಂದರೆ ಬೆಳಗಾವಿ ಜನತೆಗೆ ಇದನ್ನು ಮಾಡಬೇಕು ಅಂತ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ಪ್ರಾಮಾಣಿಕ ಮಾಡ್ತೀನಿ. ದಿವಂಗತ ಸುರೇಶ್ ಅಂಗಡಿ ಅವರು 4 ಬಾರಿ ಇಲ್ಲಿಂದ ಆಯ್ಕೆಯಾಗಿದ್ದಾರೆ, 4 ಬಾರಿ ರೈಲ್ವೆ ಮಿನಿಸ್ಟ್ರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಅವರು ಇನ್ನೂ ಹಲವಾರು ಕನಸುಗಳಿದ್ದು, ಆ ಕನಸುಗಳನ್ನು ನನಸು ಮಾಡುವಂಥದ್ದು, ಅಪೂರ್ಣವಾದಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು. ಮತ್ತು ಮಂಗಳ ಅಂಗಡಿಯವರೇನು MP ಆಗಿ ಈ ಭಾಗದಲ್ಲಿ ಇನ್ನೂ ಸಾಕಷ್ಟು ಯೋಜನೆಗಳನ್ನು, ವಿಮಾನ ನಿಲ್ದಾಣದ ಟರ್ಮಿನಲ್ 2 ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಮುಂದುವರಿಸುವಂಥ ಕೆಲಸ. ಮತ್ತು ಒಂದು ವಿಷನ್ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ. ಅದರ ಮುಖಾಂತರ ಬೆಳಗಾವಿನ ಒಂದು ಸುಂದರ ನಗರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಒಂದು ಸುಂದರ ಮಾದರಿಯಾದಂಥ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ. ಆ ಕೆಲಸ ಮಾಡೇ ಮಾಡ್ತೀನಿ, ಇದು ನನ್ನ ಕನಸು. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾಮ್ಯಾನ್ ಸಂಜು ಜೊತೆ ಮಹಾಂತೇಶ್ ಕುರ್ಬೇಟ್, ನಾರ್ತ್ ಫಸ್ಟ್, ಬೆಳಗಾವಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.